ಜೋಯಿಡಾ ತಾಲೂಕಿನ ವಿರಂಜೋಳ ವಿರ್ನೋಲಿ ಭಾಗದಲ್ಲಿ ನೆಟ್ವರ್ಕ್ ಕೈಕೊಟ್ಟಿದೆ. ತಕ್ಷಣ ಸರಿಪಡಿಸುವಂತೆ ಬಿಎಸ್ಎನ್ಎಲ್ಗೆ ಆಗ್ರಹ. ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿರಂಜೋಳ ವಿರ್ನೋಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಳೆದ 4 ತಿಂಗಳಿನಿಂದ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಂಪೂರ್ಣ ಕೈಕೊಟ್ಟಿದ್ದು, ಸ್ಥಳೀಯ ಜನರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರಾದ ಲಕ್ಕು ವಿಟ್ಟು ಲಾಂಬೋರೆ ಮತ್ತು ಅರುಣ್ ವಿಷ್ಣು ಸಾವಂತ್ ಅವರು ಇಂದು ಶನಿವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ತುರ್ತು ಸಮಯದಲ್ಲೂ ಸಂಕಷ್ಟ. ಗ್ರಾಮಸ್ಥರ ಪ್ರಕಾರ ಇಲ್ಲಿ ಬಿಎಸ್ಎನ್ಎಲ್ ಟವರ್ ನಿರ್ಮಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮೊಬೈಲ್ನಲ್ಲಿ ಒಂದು ಕರೆ ಮಾಡಬೇಕಾದರೆ ಜನರು 1-2 ಕಿಲೋಮೀಟರ್ ನಡೆದುಕೊಂಡು ಎತ್ತರದ ಪ್ರದೇಶಕ್ಕೆ ಹೋಗಬೇಕಾಗಿದೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಹಾಗೂ 112 ಸಹಾಯವಾಣಿಗೆ ಸಂಪರ್ಕಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಇಂತಹ ತುರ್ತು ಸಂದರ್ಭಗಳಲ್ಲಿ ನೆಟ್ವರ್ಕ್ ಸಿಗುತ್ತಿಲ್ಲ. ಇದರಿಂದ ಗ್ರಾಮಸ್ಥರ ಜೀವಕ್ಕೆ ಕುತ್ತು ಬಂದಿದೆ ಎಂದು ಅವರು ಆರೋಪವನ್ನು ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಆನ್ಲೈನ್ ತರಗತಿ, ಆಧಾರ್, ಬ್ಯಾಂಕಿಂಗ್ ವ್ಯವಹಾರ, ಸರ್ಕಾರಿ ಸೇವೆಗಳಿಗೆ ಮೊಬೈಲ್ ಅತ್ಯಗತ್ಯವಾಗಿರುವ ಇಂದಿನ ದಿನಗಳಲ್ಲಿ ನೆಟ್ವರ್ಕ್ ಇಲ್ಲದಿರುವುದು ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಈಗಾಗಲೇ ನಿರ್ಮಿಸಿರುವ ಟವರ್ನಿಂದ ಸಮರ್ಪಕ ನೆಟ್ವರ್ಕ್ ಪೂರೈಸಲು ಬಿಎಸ್ಎನ್ಎಲ್ ಅಧಿಕಾರಿಗಳು ಕೂಡಲೇ ತುರ್ತು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಲಕ್ಕು ಲಾಂಬೋರೆ ಮತ್ತು ಅರುಣ್ ಸಾವಂತ್ ಅವರು ಗ್ರಾಮಸ್ಥರ ಪರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಗಮನ ಹರಿಸಿ ಜನರಿಗೆ ನೆಮ್ಮದಿ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದೇ ಟವರು ಇಲ್ಲಿಂದ ನೆಟ್ವರ್ಕ್ 1 ಕಿಲೋಮೀಟ್ರು ಬರೋಂಗಿಲ್ಲ. ಅದು ಸಮಸ್ಯೆ ಎಲ್ಲ ಊರಿಗೆಲ್ಲ ಇದು ಸಮಸ್ಯೆ ಆಗ್ತಾಯಿದೆ. 4 ತಿಂಗಳ ಆಯಿತು, ಇನ್ನು ಯಾರಿಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧ ನಾವು ಇದನ್ನು ಎಲ್ಲರಿಗೆ ತಿಳಿಸಿದ್ವಿ. ಎಲ್ಲ ಹಳ್ಳಿಗಳಿಗೆ, ಎಲ್ಲ ನಮ್ಮ ಈ ಪನ್ಸೋಲಿ ಗ್ರಾಮದಲ್ಲಿ ಯಾವ ಎಲ್ಲ ಸಣ್ಣ ಪುಟ್ಟ ಹಳ್ಳಿಗಳು ಇದ್ದಾವಲ್ಲ, ಅವಕ್ಕೆಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದ್ರ ಸಂಬಂಧ ನಾವು ಈ ವಿಡಿಯೋನ ಕಳಿಸ್ತಾ ಇದ್ದೀವಿ. ವಿರಂಜೋಳ, ಸಾಂಗಿರ್ಲಿ, ಅಮ್ಗಾವ್, ಇವು ಎಲ್ಲ ಹಳ್ಳಿಗಳ ಎಲ್ಲ ಇರೋದೇ ಇಲ್ಲೇ ಹಳ್ಳಿಗಳನ್ನೇ. ಸಣ್ಣ ಪುಟ್ಟ ಹಳ್ಳಿಗಳು 5-6 ಹಳ್ಳಿಗಳು ಇದ್ದಾವೆ. ಅವಕ್ಕೆಲ್ಲ ನೆಟ್ವರ್ಕೇ ಸಿಗಂಗಿಲ್ಲ. ಇಲ್ಲಿ ಬರೀ ಸಿಗೋದು 1 ಕಿಲೋಮೀಟ್ರ್ ನೆಟ್ವರ್ಕ್ ಮಾತ್ರ. 1 ಕಿಲೋಮೀಟ್ರ್ ಮಾತ್ರ. ನಾವು ಅಲ್ಲಿಂದ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದು ಇಲ್ಲಿ ನೆಟ್ವರ್ಕಿಗೆ ಯಾವುದೋ ಪ್ರಾಬ್ಲಮ್ ಇದ್ದರೆ ಆ್ಯಂಬುಲೆನ್ಸ್ ಬರಬೇಕು, ಯಾವುದೋ ಏನೋ ಬರಬೇಕಂದ್ರೆ ನಾವು ಇಲ್ಲಿ ಬರಬೇಕು, 1 ಕಿಲೋಮೀಟ್ರ್ ಬರಬೇಕು. ಪನ್ಸೋಲಿಯಿಂದ 1 ಕಿಲೋಮೀಟ್ರ್ ನೆಟ್ವರ್ಕ್ ನಮ್ಗೆ ಬರ್ತಾ ಇಲ್ಲ. ಹಳ್ಳಿಗಳಲ್ಲಿ ಎಲ್ಲ ನೆಟ್ವರ್ಕ್ ಬರ್ತಾ ಇಲ್ಲ. ಪನ್ಸೋಲಿ ಅಂದರೆ ಪನ್ಸೋಲಿಯಲ್ಲಿ 1 ಕಿಲೋಮೀಟ್ರ್ ನೆಟ್ವರ್ಕ್ ಬರ್ತಾ ಇದೆ. ಯಾವ್ದು ನೆಟ್ವರ್ಕ್ ಬರ್ತಾ ಇದೆ ಅಲ್ಲಿ? ಬಿಎಸ್ಎನ್ಎಲ್ ಟವರ್ ಇದೆ. ನೆಟ್ವರ್ಕ್ ಅದು ಈ ಬಿಎಸ್ಎನ್ಎಲ್ ಟವರ್ ಹೊಸದಾಗಿ ಕಟ್ಟಿದ್ದಾರೆ. ಎಷ್ಟು ಸಮಯ ಆಯ್ತು ಕಟ್ಟಿ ಒಂದು 4-5 ತಿಂಗಳಾಗಿತ್ತು. 4-5 ತಿಂಗಳ ಕಟ್ಟಿದ ಕೂಡಲೇ ಬರ್ತಾ ಇತ್ತ ನೆಟ್ವರ್ಕ್? ಇಲ್ಲ. ಅವಾಗಿಂದ ನೆಟ್ವರ್ಕ್ ಪ್ರಾಬ್ಲಮೇ ಇದೆ. ಕಟ್ಟುವ ಮುಂಚೆ ಬರ್ತಿತ್ತು. ಎಲ್ಲಿ ಸಾಂಗರ್ಲಿ ನೆಟ್ವರ್ಕ್ ಬರ್ತಿತ್ತು. ಈಗ ಹೊಸದಾಗಿ ಕಟ್ಟಿದ ನಂತರ ನೆಟ್ವರ್ಕ್ ಇಲ್ಲ. ಎಷ್ಟು ಮನೆಗಳಿಗೆ ತೊಂದರೆ ಆಗ್ತಾ ಇದೆ? ಮಿನಿಮಮ್ 40-45 ಮನೆಗಳಿದೆ. ತೊಂದರೆ ಆಗ್ತಾ ಇದೆ. ನೀವೇನು ಮನವಿ ಕೊಟ್ಟಿಲ್ಲ? ನಾವು ಮೊದಲು ಒಂದು ಸತಿ ಅರ್ಜಿ ಕೊಟ್ಟಿದ್ದೀವಿ. ಏನು ಸ್ಪಂದಿಸಿದ್ರು? ಅದು ನೆಟ್ವರ್ಕ್ ನಿಮ್ಮ ಹೊಸದು ಕಟ್ಟಿದ್ದೀರಿ, ಏನು ಇಲ್ಲ 4G ಮಾಡಬೇಕು, ಹಿಂಗೆ ಮಾಡಬೇಕು. ಸಣ್ಣ ಮೊಬೈಲ್ ಬಂದರೆ ಸಣ್ಣ ಮೊಬೈಲಿಗೆ ನೆಟ್ವರ್ಕ್ ಬರಂಗಿಲ್ಲ. ಈಗ ಅರ್ಜೆಂಟಿಗೆ ನಿಮಗೆ ಫೋನ್ ಮಾತಾಡ್ಲಿಕ್ಕೆ ಆಗೋದಿಲ್ಲ? ಆಗೋಂಗಿಲ್ಲ. ನಾವು 1 ಕಿಲೋಮೀಟ್ರ್ ಹೋಗ್ಬೇಕು. ಈಗ ಏನು ಹೇಳ್ತೀರಿ ನೀವು? ನಮ್ದು ಪ್ರಾಬ್ಲಮ್ ಏನು, ಮಿನಿಮಮ್ 2 ಕಿಲೋಮೀಟರ್ ಆದರೆ ನೆಟ್ವರ್ಕ್ ಬರಬೇಕು ಟವರಿಂದ. ಪನ್ಸೋಲಿ ಏರಿಯಾಕ್ಕೆ ನೆಟ್ವರ್ಕ್ ಸಮಸ್ಯೆ ಇದೆ. ಅದು ನೆಟ್ವರ್ಕ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ. ಸಾಂಗಿರ್ಲಿ, ಅಮ್ಗಾವ್, ಒಡಶೆ, ಇದು ಅಲ್ಲಿ ಪನ್ಸೋಲಿ ಸುತ್ತಮುತ್ತಲ ಗ್ರಾಮಗಳಿಗೆ ನೆಟ್ವರ್ಕ್ ಸಮಸ್ಯೆ ಇದೆ. ಸಾಧಾರಣ ಒಂದು 40-50 ಮನೆಗಳಿದೆ. ಹೌದು. ನಿಮ್ದು ಬಿಎಸ್ಎನ್ಎಲ್ಗೆ ನಿಮ್ಮ ಆಗ್ರಹ? ಹೌದು. ನಿಮ್ಮ ಹೆಸರು? ಲಕ್ಕು ಲಾಂಬೋರೆ. ನಿಮ್ಮ ಮನೆ? ವಿರಂಜೋಳ. ತಮ್ಮ ಹೆಸರು?
अरुण सावंत, अरुण विष्णू सावंत, विरंजोळाकडून.